ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬ. ಆ ದಿನನೇ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ ನಾವು. ಅವ್ರನ್ನ ಬಹಳ ಮಕ್ಕಳು ಕಂಡ್ರೆ ಬಹಳ ಪ್ರೀತಿ ಇತ್ತು ಅವ್ರಿಗೆ. ಯಾಕೆಂತಂದ್ರೆ ಇವತ್ತಿನ ಮಕ್ಕಳೇ ಭವಿಷ್ಯದ ಮಕ್ಕಳು ಅಂತೇಳಿ ಅರ್ಥ ಮಾಡ್ಕೊಂಡಿದ್ರು. ಆ ದಿಕ್ಕಿನಲ್ಲಿ ಮಕ್ಕಳನ್ನ ಬಹಳ ಪ್ರೀತಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರನೇ ಅವ್ರನ್ನ ಚಾಚಾ ನೆಹರು ಅಂತ ಕರೀತಾ ಇದ್ರು. ಚಾಚಾ ನೆಹರು ಅಂತ ಕರೀತಾ ಇದ್ರು. ಈ ದೇಶದ ಆಧುನಿಕ ಭಾರತದ ನಿರ್ಮಾತೃ ಯಾರು ಇದ್ರೆ ಅದು ನೆಹರೂರವರು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಅವರು ವಿದ್ಯಾರ್ಥಿ ದಶೆಯಲ್ಲಿ ಇದ್ದಾಗಲೇ ದೇಶ ಪ್ರೇಮ, ಸ್ವಾತಂತ್ರ್ಯ ಪ್ರೇಮ ಮತ್ತು ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನು ಬೆಳೆಸ್ಕೊಂಡಿದ್ರು. ಹಾಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಬಹಳ ನೆಚ್ಚಿನ ಶಿಷ್ಯರಾಗಿ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಸುಮಾರು 9 ವರ್ಷಗಳ ಕಾಲ 8 ವರ್ಷ ಚಿಲ್ಲರೆ ಇರ್ತಾರೆ, ಕಾರಾಗೃಹದಲ್ಲಿ ಇರ್ತಾರೆ. ಸೊ ದೇಶಕ್ಕಾಗಿ ಬಹಳಷ್ಟು ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಅಂಥವರು ಅವರಿಗೆ ಬಹಳ ಈ ದೇಶ ಸ್ವಾತಂತ್ರ್ಯ ಆದಾಗ ನಮ್ಮ ದೇಶದಲ್ಲಿ ಅವತ್ತು ಇದ್ದದ್ದು ಬಜೆಟ್ ಗಾತ್ರ ಬರೀ 197 ಕೋಟಿ ಮಾತ್ರ. ಅದನ್ನ 2-3 ವರ್ಷ ಆದ್ಮೇಲೆ 4 ಅಂಕಗಳನ್ನು ಬರ್ತಕ್ಕಂಥ ಕೆಲಸ ಆಯಿತು. ಆಮೇಲೆ ಅವರಿಗೆ ಕೃಷಿನಲ್ಲಿ ಮತ್ತೆ ನೀರಾವರಿನಲ್ಲಿ ಕೈಗಾರಿಕೆ ಇದನ್ನ ಆಸಕ್ತಿ ಇತ್ತು. ದೇಶ ವೈಜ್ಞಾನಿಕವಾಗಿ ಮತ್ತೆ ವೈಚಾರಿಕವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆಮೇಲೆ ಪಂಚವಾರ್ಷಿಕ ಯೋಜನೆಗಳನ್ನು ಪ್ರಾರಂಭ ಮಾಡಿದ್ರು. ಆ ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶ ಕಟ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವತ್ತು ಅನೇಕ ಕೈಗಾರಿಕೆಗಳಿದ್ದರೆ ಆಗಿದ್ದರೆ ಅದು ನೆಹರೂರವರು ಕಾರಣ. ಅನೇಕ ಅಣೆಕಟ್ಟುಗಳಾಗಿದ್ದರೆ ನೆಹರೂರವರು ಕಾರಣ. ಇವತ್ತು ಕೃಷಿನಲ್ಲಿ ನಾವು ಸ್ವಾವಲಂಬನೆಯನ್ನು ಗಳಿಸಿದ್ರೆ, ಅದಕ್ಕೆ ಆಹಾರದಲ್ಲಿ ಸ್ವಾವಲಂಬನೆಯನ್ನು ಗಳಿಸಿದ್ರೆ ಅದಕ್ಕೆ ನೆಹರೂರವರು ಕಾರಣ ಅಂತಕ್ಕಂಥದ್ದನ್ನು ನಾವು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ಅಂತ ಒಬ್ಬ 17 ವರ್ಷ ಈ ದೇಶದ ಮೊದಲನೇ ಪ್ರಧಾನಮಂತ್ರಿಯಾಗಿದ್ದರು. ಸೊ ಬಿಜೆಪಿಯವರು ನೆಹರು ಅವರನ್ನ, ಗಾಂಧಿಯವರನ್ನ ಬರೀ ತೆಗಳದೇ ಕೆಲಸ ಅವ್ರದ್ದು. ಯಾಕಂತಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ಅವರು. ಬಿಜೆಪಿಯವರು ಇವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತವ್ರು. ಮಹಾತ್ಮ ಗಾಂಧೀಜಿಯವರು, ನೆಹರೂರವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು. ಅವರನ್ನ ತೆಗಳದೆ, ಅವರನ್ನ ಆರೋಪಿಸದೆ ಬಿಜೆಪಿ ಕೆಲಸ. ಅದು ಬಿಟ್ಟರೆ ನರೇಂದ್ರ ಮೋದಿ ಅವರು ಇರ್ಬೋದು, ಬಿಜೆಪಿ RSS ಇರ್ಬೋದು, ಬಿಜೆಪಿ ಇರ್ಬೋದು, ಬಿಜೆಪಿ ನಾಯಕರುಗಳಿರ್ಬೋದು, ಇವರೆಲ್ಲರೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರಿಗೆ ಮತ್ತೆ ನೆಹರೂರವರಿಗೆ ಹೀಯಾಳಿಸೋದು, ಬೈಯೋದು, ಇದನ್ನೇ ಕೆಲಸ ಮಾಡ್ತಾರೆ. ಬಾಗಲಕೋಟೆ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರು, ಟ್ರಾಕ್ಟರ್ಗೆಲ್ಲ ಬೆಂಕಿ ಹಚ್ಚಿದಾರಲ್ಲ. ಹಚ್ಚಿದ್ದಾರೆ. ಅದಕ್ಕೆ ರೈತರು ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಇದಕ್ಕೆ ಕಾರಣರಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ವಿಚಾರಣೆ ಮಾಡಿ ಯಾರು ತಪ್ಪಿತಸ್ಥರು, ಯಾರು ಕಬ್ಬನ್ನ ಸುಟ್ಟಾಕ್ದವರು, ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದವರು ಯಾರು ಅಂತಕ್ಕಂಥದ್ದು ನೋಡಿ ಅಂತ ಹೇಳಿದ್ದೀನಿ. ಸೊ ಅವರು ರೈತರು ಕೂಡ, ಮುಧೋಳದ ರೈತರು ಒಂದು ಸರ್ಕಾರ ತೀರ್ಮಾನ ಮಾಡಿದೆ 3,300 ರೂಪಾಯಿ. ಅದಕ್ಕೆ ಒಪ್ಪಿಕೊಂಡು ಅವ್ರ ಚಳವಳಿಯನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಈಗ ಜನರು ಕೊಟ್ಟಂತ ತೀರ್ಪನ್ನು ಒಪ್ಕೋಬೇಕು. ಏನ್ ತೀರ್ಪು ಕೊಟ್ಟಿದ್ರೆ ಅದನ್ನ ಒಪ್ಕೊಂಡು
ಸ್ಟಿಲ್ಲು ಅಣ್ಣ ಫೋಟೋ ಡೌನ್ ಮಾಡೋಣ. ಏ ಅಣ್ಣ ಸ್ವಲ್ಪ ಹಿಂದೆ ಯಾರನ್ನ ಸ್ಟಿಲ್ ಸ್ವಲ್ಪ ಡೌನ್ ನಾವು ಸರ್ ಮೆಸೇಜ್ ಸರ್ ಯಾರದು ಸರ್ ಬರ್ತಾರೆ ಫಂಕ್ಷನ್ ಇದೆಯಲ್ಲಪ್ಪ ಸರ್ ಇಲ್ಲ ಪುಷ್ಪಾರ್ಚನೆ ಮಾಡೋದು ದಿನಾಚರಣೆ ನೆಹರು ಸ್ಟೇಜ್ ಮೇಲೆ ಮಾಡೋದು ಮಾತಾಡೋದು ಇದು